ಓಂ ಶ್ರುತತ್ವಾಚ್ಚ ಓಂ ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣಾಯುಕ್ತೆ ಅಂತ ಆಚಾರ್ಯರ ಭಾಷ್ಯವಾಕ್ಯ. ಬ್ರಹ್ಮ ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲ ಅಂತ ಆಗಿಬಿಟ್ರೆ ಅವನು ಲಕ್ಷಣಕ್ಕೂ ಕೂಡ ಯೋಗ್ಯನಾಗೋದಿಲ್ಲ, ಲಕ್ಷಣ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಆಗ್ತದೆ. ಅದರದ್ದು ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶಿಕಾದ ಭಾಗವನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಈಗಾಗಲೇ ನಾವು ಅದ್ವೈತಗಳು ಮಾಡಿದಂಥ ಒಂದು ಪ್ರಶ್ನೆ, ಆ ಪ್ರಶ್ನವನ್ನು ಮಾತ್ರ ನೋಡಿದ್ದೀವಿ. ಲಕ್ಷ್ಯ ಪರ ಪದಸ್ಯ ಸ್ವರೂಪ ಮಾತ್ರ ಪರಸ್ಯ ವಾಚಕತ್ವಂ ಯುಕ್ತಂ ಪದಾಂತರಾಣಂ ಗುಣಾಭಿಧಾಯಿನಾಂ ನಿರ್ಗುಣೇ ವೃತ್ತವು ಲಕ್ಷಣೈವ ಶರಣಂ ಇತಿ ಚೇನ್ನ ಅಂತ. ಅದನ್ನು ಮತ್ತೊಂದು ಸರಿ ಅನುವಾದದ ಮೂಲಕ ನೆನಪಿಗೆ ತಂದುಕೊಂಡು ಮುಂದೆ ಹೋಗಬೇಕು. ಅದರಲ್ಲಿ ಈಗಾಗಲೇ ನಾನು ಅಭಿನವ ಚಂದ್ರಿಕಾದಲ್ಲಿರುವ ಅನುವಾದ ಹೇಳಿದ್ದೆ, ಹಾಗೆ ಭಾವಬೋಧದಲ್ಲಿರೋದನ್ನು ಹೇಳಿದ್ದೆ. ಕಿಂ ಲಕ್ಷ್ಯಂ ಅಂತ ಪ್ರಶ್ನೆ ನಾವು ನಿಮಗೆ ಇಡ್ತೇವೆ, ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ ನಿಮಗೆ ಅಂತ ನಾವು ಅದ್ವೈತಗಳನ್ನು ಪ್ರಶ್ನಿಸಿದ್ದೆವು. ಅದಕ್ಕೆ ಅವರು ಉತ್ತರ ಕೊಡ್ತೇವೆ. ಸತ್ಯಂ ಜ್ಞಾನಮರಂತಂ ಬ್ರಹ್ಮ ವಿಜ್ಞಾನಮಾನಂದಂ ಬ್ರಹ್ಮ ಇತ್ಯಾದಿ ಶಬ್ದಗಳಲ್ಲಿ ಕಿಂ ಲಕ್ಷ್ಯಂ ಅನ್ನೋ ಶಬ್ದಕ್ಕೆ ಬ್ರಹ್ಮ ಲಕ್ಷ್ಯಂ ಅಂತಲೇ ಉತ್ತರ. ಅಲ್ಲಿ ಲಕ್ಷ್ಯಾರ್ಪಕಂ ಅಂತಿದೆ, ಅದನ್ನ ಇನ್ನೊಂದ್ಸರಿ ನೆನಪು ಮಾಡ್ಕೋಬೇಕು. ಲಕ್ಷ್ಯವನ್ನು ತೋರಿಸುವ, ಲಕ್ಷ್ಯ ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ರೂಪವಾಗಿರುವ ಶಬ್ದವೇ ಬ್ರಹ್ಮ. ಇನ್ನು ಉಳಿದ ಸತ್ಯ ಜ್ಞಾನ ಇತ್ಯಾದಿ ಶಬ್ದಗಳೇನಿವೆ ಅವು ವಾಚಕಗಳಲ್ಲ. ಬ್ರಹ್ಮ ಅನ್ನೋ ಒಂದು ಶಬ್ದ ಮಾತ್ರ ಬ್ರಹ್ಮನಿಗೆ ವಾಚಕ. ಸತ್ಯ ಜ್ಞಾನ ಆನಂದ ಅನಂತ ಇತ್ಯಾದಿ ಶಬ್ದಗಳು ಅವನಿಗೆ ವಾಚಕ ಅಲ್ಲ, ಅವು ಲಕ್ಷಕ, ಲಕ್ಷಣಾವೃತ್ತಿಯಿಂದ ಬೋಧಕ. ಅಂತೂ ಅನವಸ್ಥಾವನ್ನು ತಪ್ಪಿಸ್ಲಿಕ್ಕೋಸ್ಕರ ಯಾವುದೋ ಒಂದು ಪದವನ್ನು ವಾಚಕ ಅಂತ ನಾವು ಹೇಳಬೇಕಾಗಿದೆ, ಅದು ಬ್ರಹ್ಮ ಅನ್ನೋ ಪದವೇ. ಉಳಿದೆಲ್ಲ ಶಬ್ದಗಳು ಕೂಡ ಲಕ್ಷಕ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಅದರ ಬಳಿಕ ನಾವು ಅದಕ್ಕೇನು ಉತ್ತರ ಕಂಡುಕೋಬೇಕು ಅದನ್ನು ನೋಡಬೇಕಾಗಿದೆ. ಲಕ್ಷಣ ಪದಾನಾಮಪಿ ಲಕ್ಷ್ಯಗತ ವಿಶೇಷ ಅವಲಂಬನೇನ ವಾಚಕತ್ವ ಉಪಪತ್ತೇಹೇ. ನೀವು ಬ್ರಹ್ಮ ಎಂಬ ಒಂದು ಪದ ಮಾತ್ರ ವಾಚಕ ಅಂತ ಹೇಳಿದ್ರಲ್ಲ, ಅದ್ಯಾಕೆ ಉಳಿದ ಪದಗಳು ವಾಚಕ ಆಗ್ಬೋದಲ್ಲ? ಯಾಕೆಂದ್ರೆ ಅವು ಕೂಡ ಸತ್ಯಜ್ಞಾನ ಮುಂತಾದ ಶಬ್ದಗಳು ಕೂಡ ಬ್ರಹ್ಮನ ಒಂದೊಂದು ಲಕ್ಷಣವನ್ನು ಹೇಳುವ ಪದಗಳು. ಆದ್ದರಿಂದ ಲಕ್ಷ್ಯದಲ್ಲಿರುವಂಥ ವಿಶೇಷ ಧರ್ಮಗಳನ್ನು ಅವು ಹೇಳಬೇಕು, ಅವುಗಳ ಸ್ವಭಾವಕ್ಕನುಸಾರವಾಗಿ. ಅದರಿಂದ ಅವು ವಾಚಕ ಆಗಬಹುದಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ಈ ಮೂರು ಶಬ್ದಗಳಲ್ಲಿ ಈ ಥರದ ವರ್ಗೀಕರಣ ಯಾಕೆ? ಒಂದು ವಾಚಕ ಒಂದು ಲಕ್ಷಕ ಅನ್ನೋ ವರ್ಗೀಕರಣ ಯಾಕೆ ನಿಮಗೆ? ಅದು ಸರಿಯಾಗೋದಿಲ್ಲ ಅಂತ ಅದರ ತಾತ್ಪರ್ಯ. ಇದಕ್ಕೂ ಕೂಡ ಭಾವಬೋಧಕಾರರು ಅದಕ್ಕೇನು ಬರೆದಿಲ್ಲ. ಅಭಿನವ ಚಂದ್ರಿಕಾದಲ್ಲಿ ಭಾವಬೋಧದಲ್ಲಿ ಅಭಿನವ ಚಂದ್ರಿಕಾದಲ್ಲಿ ಹೀಗೆ ಅಲ್ಲಿ ವರ್ಣಿತ ಆಗಿದೆ. ಲಕ್ಷಣ ಪದಾನಾಮಪಿ ಅಂದರೆ ಸತ್ಯ ಜ್ಞಾನ ಅನಂತ ಇತ್ಯಾದಿ ಪದಗಳಿಗೆ ಅನ್ಯತ್ರ ಸತ್ಯತ್ವಾದ್ಯವಚ್ಛಿನ್ನ ಧರ್ಮಿವಾಚಕತ್ವೇ ಅಪಿ ಬ್ರಹ್ಮಣಿ ಬ್ರಹ್ಮಗತ ವಿಶೇಷ ಅವಲಂಬನೇನ ಪ್ರವೃತ್ತಾನಾಂ ವಾಚಕತ್ವ ಉಪಪತ್ತೇಹೇ. ಅನ್ಯತ್ರ ಅದನ್ನು ಬಿಟ್ಬಿಡಿ. ಬ್ರಹ್ಮಣಿ, ಆ ಬ್ರಹ್ಮನಲ್ಲಿ ಅವು ಹೇಗೆ ವಾಚಕ ಅಂದರೆ ಧರ್ಮಗತ ವಿಶೇಷ ಅವಲಂಬನೇನ. ಆ ಬ್ರಹ್ಮನಲ್ಲಿ, ಧರ್ಮಗತ ಅಲ್ಲ ಬ್ರಹ್ಮಗತ, ಬ್ರಹ್ಮನಲ್ಲಿರುವ ವಿಶೇಷ ಧರ್ಮಗಳನ್ನು ನಾವು ಹೇಳ್ತಾವಾದ್ದರಿಂದ ಅದನ್ನು ಆಧರಿಸಿಕೊಂಡು ಅವು ಪ್ರವೃತ್ತ ಆಗಿರುವುದರಿಂದ. ಅದು ಯಾಕೆ ಪ್ರವೃತ್ತ ಆಗಿವೆ? ಬ್ರಹ್ಮನಲ್ಲಿ ಆ ಧರ್ಮಗಳು ಇರುವುದರಿಂದಲೇ ಪ್ರವೃತ್ತ ಆಗಿವೆ. ಇಲ್ಲದೆ ಹೋದರೆ ಬ್ರಹ್ಮನಲ್ಲೇ ಆ ಶಬ್ದಗಳನ್ನು ಯಾಕೆ ಪ್ರಯೋಗ ಮಾಡ್ತೀವಿ? ಅದರಿಂದ ವಾಚಕವೇ ಆಗಿವೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಅನ್ಯತ್ರ ಸತ್ಯತ್ವಾದ್ಯವಚ್ಛಿನ್ನ ಧರ್ಮಿವಾಚಕತ್ವೇಪಿ ಅಂತ ಇದೆಯಲ್ಲ, ಅಂಥದನ್ನು ನಡು ಕೆಲವು ತುಣುಕುಗಳನ್ನು ಬಿಟ್ಟು ಬಿಡ್ತೀನಿ ನಾನು. ಯಾಕಂದರೆ ನಾವು ನೋಡ್ಲಿಕ್ಕೆ ಹೊರಟಿರುವುದು ಟೀಕಾ, ಟಿಪ್ಪಣಿ ಅಲ್ಲ. ಟಿಪ್ಪಣಿಲಿರೋ ಪ್ರತಿ ವಾಕ್ಯವನ್ನು ನಾವು ನೋಡಬೇಕಾಗಿಲ್ಲ. ಟೀಕಾ ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಟಿಪ್ಪಣಿ ಬೇಕೋ ಅಷ್ಟು ಸಾಕು. ಅಂಥದ್ದು ಎಲ್ಲೇ ಒಂದು ಕಡೆ ಮಿಸ್ಟೇಕ್ ಇದ್ದರೆ ಅಥವಾ ಅವ್ರು ಹೇಳಿದ ಅಭಿಪ್ರಾಯದ ಬಗ್ಗೆ ಭಿನ್ನಾಭಿಪ್ರಾಯ ಇದ್ದರೆ ಅಂಥ ಕೆಲವು ವಾಕ್ಯದ ಕ್ಲಾಸ್ಗಳನ್ನು ನಾನು ಬಿಟ್ಟುಬಿಟ್ಟಿರ್ತೇನೆ. ಬ್ರಹ್ಮನಲ್ಲಿ ಇರುವ ವಿಶೇಷ ಧರ್ಮಗಳನ್ನು ಅವಲಂಬಿಸಿಯೇ ಆ ಶಬ್ದಗಳು ಹೊರಟಿವೆ. ಅದರಿಂದ ಅವು ಕೂಡ ವಾಚಕ ಆಗಲೇಬೇಕು. ಬ್ರಹ್ಮ ಎಂಬ ಶಬ್ದ ಹೇಗೆ ವಾಚಕನೋ ಹಾಗೆ ಈ ಶಬ್ದಗಳು ವಾಚಕನೇ ಆಗಬೇಕು. ಅವನ್ಯಾಕೆ ಲಕ್ಷಕ ಅಂತೀರಿ ಅಂತ ಅದರ ತಾತ್ಪರ್ಯ. ನಹಿ ನಾನಾರ್ಥಾ ಸೈಂಧವಾದಿ ಶಬ್ದಾ ಸಮುದ್ರೋತ್ಪನ್ನತ್ವಾದಿ ನಿಮಿತ್ತಂ ಅವಲಂಬ್ಯ ಲವಣಾದೋ ಪ್ರವೃತ್ತಾ. ಈಗ ಸೈಂಧವ ಅಂತ ಒಂದು ಶಬ್ದ ಇದೆ. ಸೈಂಧವ ಆದಿ ಶಬ್ದ ಬಿಟ್ಬಿಡಿ. ಸೈಂಧವ ಅಂತ ಒಂದು ಶಬ್ದ. ಸೈಂಧವ ಅಂದರೆ ಸಿಂಧು ದೇಶದಲ್ಲಿ ಹುಟ್ಟಿದ್ದು ಅಂತ ಅರ್ಥ. ಸೈಂಧವ ಅಂದರೆ ಸಿಂಧುವಿನಲ್ಲಿ ಹುಟ್ಟಿದ್ದು, ದೇಶ ಅಂತ ಬೇಡ,
ಮೊದಲೊಂದು ಹಾಗೆ ಅರ್ಥ ಹೇಳೋಣ ಅದಕ್ಕೆ. ಸೈಂಧವ ಅಂದರೆ ಸಿಂಧೋಹ ಅಯಂ ಸೈಂಧವ ಅಥವಾ ಸೈಂಧವಂ, ಸಿಂಧುವಿನಲ್ಲಿ ಹುಟ್ಟಿದ್ದು, ಸಿಂಧುವಿಗೆ ಸಂಬಂಧಪಟ್ಟದ್ದು. ಈ ಶಬ್ದಕ್ಕೆ ನಾನಾ ಅರ್ಥಗಳಿವೆ. ಹೇಗೆ ನಾನಾ ಅರ್ಥ ಅಂದರೆ ಸಿಂಧು ದೇಶದಲ್ಲಿ ಹುಟ್ಟಿದ ಕುದುರೆ ಅಂತ ಒಂದು ಅರ್ಥ, ಪಂಜಾಬ್ ಸಿಂಧು ಆ ಕಡೆಯಿಂದ ಬಂದಿರುವ ಕುದುರೆಗಳು, ಬಲಿಷ್ಠವಾದ ಕುದುರೆಗಳು ಅಂತ. ಇನ್ನೊಂದು ನಾನಾ ಅರ್ಥ ಅಂದರೆ ಈ ಸಿಂಧು ಅಂದರೆ ಸಮುದ್ರದಲ್ಲಿ ಹುಟ್ಟಿದ ಉಪ್ಪು ಅಂತ ಅರ್ಥ. ನಾನಾರ್ಥಾ ಸೈಂಧವಾದಿ ಶಬ್ದಾ ಸಮುದ್ರೋತ್ಪನ್ನತ್ವಾದಿ ನಿಮಿತ್ತ ಅವಲಂಬ್ಯ ಲವಣಾದೋ ಪ್ರವೃತ್ತಾ. ಅವು ಒಂದು ಉಪ್ಪು ಸಮುದ್ರದಲ್ಲಿ ಹುಟ್ಟಿದೆ, ಕುದುರೆ ಸಿಂಧ ಪ್ರದೇಶದಲ್ಲಿ ಹುಟ್ಟಿದೆ. ಇಂಥ ಒಂದು ನಿಮಿತ್ತಗಳನ್ನು ಅವು ಇಟ್ಕೊಂಡು ಲವಣಾದೋ ಪ್ರವೃತ್ತಾ, ಅವು ಎಲ್ಲ ಅರ್ಥಗಳನ್ನು ಹೇಳೋದಿಲ್ಲ. ಒಂದೊಂದು ಸೈಂಧವ ಅನ್ನೋ ಶಬ್ದ ಒಂದು ಸರಿ ಉಪ್ಪನ್ನು ಹೇಳ್ತದೆ, ಮತ್ತೊಂದು ಸರಿ ಕುದುರೆಯನ್ನು ಹೇಳ್ತದೆ. ತದ್ ಅಪಹಾಯ ಸಿಂಧು ದೇಶ ಉತ್ಪನ್ನತ್ವಾದಿಕಂ ನಿಮಿತ್ತೀಕೃತ್ಯ ತುರಗಾದೋ ಪ್ರವೃತ್ತಾ ಇತ್ಯೇವ ತಾವತ ನ ತದ್ವಾಚಕಾ ಭವಂತಿ. ಅಲ್ಲಿ ಆ ಶಬ್ದಗಳ ಬಗ್ಗೆ ನಮಗೇನಾದರೂ ವಿವಾದ ಇದೆಯೇನೋ? ಈ ಸಿಂಧು ಅನ್ನೋ ಶಬ್ದ, ಇದು ಸೈಂಧವ ಅನ್ನೋ ಶಬ್ದವೇ ಸಿಂಧು ದೇಶದಲ್ಲಿ ಹುಟ್ಟಿದ್ದು ಅನ್ನುವ ನಿಮಿತ್ತವನ್ನು ಇಟ್ಕೊಂಡು ಕುದುರೆಯನ್ನು ಹೇಳ್ತಾ ಇದೆ. ಕುದುರೆಯನ್ನು ಹೇಳ್ತಾ ಇದೆ ಅಂದ ಮಾತ್ರಕ್ಕೆ ಅದು ಲವಣಕ್ಕೆ ವಾಚಕ ಅಲ್ಲ ಅಂತ ಏನಲ್ಲ, ಅದು ಲವಣಕ್ಕೂ ವಾಚಕನೇ. ಏನ ಸತ್ಯಜ್ಞಾನಾದಿ ಶಬ್ದಾ ನ ಬ್ರಹ್ಮವಾಚಕಾ ಭವೇಯು. ಈ ಒಂದು ದೃಷ್ಟಾಂತ ಇಲ್ಲದೆ ಹೋಗಿದ್ರೆ ಸತ್ಯ ಜ್ಞಾನ ಮೊದಲಾದ ಶಬ್ದಗಳು ಬ್ರಹ್ಮವಾಚಕ ಆಗದೇ ಇರಬೇಕಾದಿತ್ತು ಅಂತ ನಾವು ಹೇಳ್ಬೋದಿತ್ತು. ಆದ್ದರಿಂದ ಸತ್ಯಜ್ಞಾನಾದಿ ಶಬ್ದಗಳು ಬ್ರಹ್ಮವಾಚಕ ಆಗೇ ಆಗ್ತವೆ. ಇಲ್ಲೊಂದು ಗಮನಿಸಿ, ಈ ಸೈಂಧವಾದಿ ಶಬ್ದ ಸಮುದ್ರೋತ್ಪನ್ನತ್ವಾದಿ ನಿಮಿತ್ತಂ ಅವಲಂಬ್ಯ ಅಂತ ನಾನು ಹೇಳಿದೆ. ಇದನ್ನು ನೀವು ಅನುವಾದದಲ್ಲಿ ಏನು ಹೇಳಬೇಕಾಗಿಲ್ಲ, ಅದೇನೋ ಅಲ್ಲಿ ಇತ್ತು ಅಂತ ಹೇಳಿಬಿಟ್ಟೆ, ಅದೇನೋ ಅಷ್ಟೇನು ಬಹಳ ಬೇಕಾಗಿಲ್ಲ. ಅದು ಬ್ರಹ್ಮಗತ ವಿಶೇಷ ಅವಲಂಬನೆಯನ್ನು ಪ್ರವೃತ್ತಾನ ವಾಚಕತ್ವ ಉಪಪತ್ತೇಹೆ ಅಷ್ಟನ್ನು ಮಾತ್ರ ನೀವು ನಿಮ್ಮ ಮನನಕ್ಕೆ ಹಾಗೆ ನಿಮ್ಮ ಅನುವಾದಕ್ಕೆ ಬಳಕೆ ಮಾಡಿಕೊಂಡ್ರೆ ಸಾಕು, ಉಳಿದದ್ದೇನು ಬೇಕಾಗಿಲ್ಲ. ಕೆಲವು ಸರಿ ಹಂಗೆ ಓಘದಲ್ಲಿ ಅಲ್ಲಿ ಮುಂದಿರೋದನ್ನು ಹೇಳ್ತೇನೆ, ಅದೇನು ಅಷ್ಟು ಅಗತ್ಯ ಅಲ್ಲ ಅಂತ ನಮ್ಗೆ ಕಾಣಿಸಿದ್ರೆ ಅದು ಬಹಳ ದೀರ್ಘ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಅಷ್ಟು ಸಾಕು. ವಾಚಕತ್ವ ಉಪಪತ್ತೇಹೆ ಅಂತದರ ತಾತ್ಪರ್ಯ. ಇದು ಲಕ್ಷಣಪದಾನಾಮಪಿ ಲಕ್ಷ್ಯಗತ ವಿಶೇಷ ಅವಲಂಬನೆಯನ್ನು ವಾಚಕತ್ವ ಉಪಪತ್ತೇಹೆ. ಟೀಕಾ ಲಕ್ಷಣಪದಾನಾಂ ಸ್ವರೂಪ ಮಾತ್ರ ಪರತಾ ಇತಿ ಚೇತ್ ನ, ಅದಕ್ಕೆ ಪರ್ಯಾಯತಾಪಾತಾತ್. ಅದಕ್ಕೆ ಅವ್ರು ಮತ್ತೆ ಹೀಗೆ ಹೇಳೋ ಸಾಧ್ಯತೆ ಇದೆ. ಅಲ್ಲ, ಆ ಸತ್ಯ ಜ್ಞಾನ ಅನಂತ ಮೊದಲಾದ ಶಬ್ದಗಳು ಬ್ರಹ್ಮಗತ ವಿಶೇಷ ಅವಲಂಬನೆಯನ್ನು ಪ್ರವೃತ್ತವಾಗಿಲ್ಲ, ಅದು ಅವ್ರದ್ದು ಮತ್ತೆ ಅಲ್ಲೇ ವಿವಾದ. ಮತ್ತು ಎಲ್ಲಿ ಅದಕ್ಕೆ ಸಂಬಂಧ ಅಂದರೆ ಸ್ವರೂಪ ಮಾತ್ರ ಪರತ, ಬ್ರಹ್ಮನಲ್ಲಿರುವ ವಿಶೇಷಗಳನ್ನು ಅವು ಅವಲಂಬಿಸಿಯೇ ಇಲ್ಲ. ಅವು ಸ್ವರೂಪವನ್ನು ಮಾತ್ರ ಅವು ಅವಲಂಬಿಸಿಕೊಂಡಿವೆ, ಬ್ರಹ್ಮನ ಸ್ವರೂಪವನ್ನು ಮಾತ್ರ ಹೇಳ್ತವೆ. ಅದರಿಂದ ಅವು ವಾಚಕ ಆಗಿಲ್ಲ, ಲಕ್ಷಕ ಆಗಿಲ್ಲ, ಲಕ್ಷಕ ಮಾತ್ರ ಆಗಿವೆ, ಲಕ್ಷಣಾವೃತ್ತಿಯಿಂದ ಮಾತ್ರ ಬೋಧನೆ ಮಾಡ್ತಿವೆ ಅಂತ ಅವ್ರು ಹೇಳಿದರೆ, ಅವಾಗ ನಾವು ಹೇಳ್ತೀವಿ ಪರ್ಯಾಯ ತಾಪಾತಾತ್. ಸತ್ಯ ಜ್ಞಾನ ಅನಂತ ಆನಂದ ಇತ್ಯಾದಿ ಎಲ್ಲ ಶಬ್ದಗಳು ಕೂಡ ಬ್ರಹ್ಮನ ಸ್ವರೂಪವನ್ನು ಮಾತ್ರ ಹೇಳುವುದಾದರೆ ಮತ್ತು ಬ್ರಹ್ಮನಲ್ಲಿರುವ ಯಾವ ವಿಶೇಷಗಳನ್ನೂ ಹೇಳದೆ ಹೋದರೆ ಆವಾಗ ಅವೆಲ್ಲವೂ ಕೂಡ ಪರ್ಯಾಯ ಆಗಬೇಕಾಗಿತ್ತು. ಎಲ್ಲವೂ ಕೂಡ ಹೇಳುವುದು ಒಂದೇ ಅರ್ಥವನ್ನು, ಪರ್ಯಾಯ ಆಗಬೇಕಾಗಿತ್ತು. ಇಲ್ಲಿ ಪರ್ಯಾಯ ಆಗಬೇಕಾಗಿತ್ತು ಅಂತ ಪ್ರಶ್ನೆ ಬಂದಾಗ ಈ ಸಂಸ್ಕೃತದಲ್ಲಿರುವ ಒಂದು ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಈಗ ಆನೆ ಅನ್ನೋದ್ರ ಕುರಿತಾಗಿ ಆನೆಗೆ ಗಜ ಅಂತಾರೆ. ಗಜ ಶಬ್ದದ ಪರ್ಯಾಯ ಏನು ಅಂತ ಕೇಳಿದಾಗ ಮತಂಗಜೋ ಗಜೋನಾಗಃ ಕುಂಜರೋ ವಾರಣ ಕರಿ ದ್ವಿರದಃ ನೈಕಪಃ ಅಂತ ಒಂದು 4-5 ಶಬ್ದ ಹೇಳ್ತೇವೆ. ವಸ್ತುತಃ ಈ ಯಾವ ಶಬ್ದವೂ ಕೂಡ 100% ಏಕಾರ್ಥವಾಚಕ ಅಲ್ಲ, 100% ಪರ್ಯಾಯವೂ ಕೂಡ ಅಲ್ಲ. ಅದು ಆನೆಯನ್ನು ಹೇಳ್ತದೆ ಅನ್ನೋ ದೃಷ್ಟಿಯಿಂದ ಅವೆಲ್ಲವೂ ಪರ್ಯಾಯ ಅಂತ ಅನ್ಬೇಕೇ ಹೊರತು ಪ್ರತಿಯೊಂದಕ್ಕೂ ಅದರದೇ ಆದ ಅರ್ಥ ಇದೆ. ಈಗ ಕರಿ ಅಂದರೆ ಕರ ಅಂದರೆ ಸೊಂಡಿಲು ಉಳ್ಳದ್ದು ಅಂತ ಅರ್ಥ. ದ್ವಿರದ ಅಂದರೆ 2 ದಂತ ಉಳ್ಳದ್ದು ಅಂತ ಅರ್ಥ. ಅನೇಕಪ ಅಂದರೆ 2 ಬಾರಿ ನೀರನ್ನು ಕುಡಿಯೋದು ಅಂತ ಅರ್ಥ. ಒಂದು ಬಾರಿ ಸೊಂಡಿಲಿಂದ ನೀರನ್ನು ಹೇರ್ತದೆ, ಹೀರಿ ಅದನ್ನು ಬಾಯಲ್ಲಿ ಹಾಕೋತದೆ. ಈ ಥರ ಅದಕ್ಕೆ ಅನೇಕಪ ಅಂತ ಹೆಸರು. ನೇರವಾಗಿ ಅದಕ್ಕೆ ಬರೀ ಬಾಯಿಂದ ಕುಡಿಲಿಕ್ಕೆ ಬರೋದಿಲ್ಲ, ಸೊಂಡಿಲಿನಿಂದ ನೀರನ್ನು ಹೀರಿಕೊಂಡು ಆಮೇಲೆ ಬಾಯಿಗೆ ಹಾಕೋತದೆ. ಅದಕ್ಕಾಗಿ ಅದನ್ನು ಅನೇಕಪ ಅಂತಾರೆ. ಗಜ ಅಂದರೆ
ಗಜ ಗತವು ಅಂತೇನು ಹೀಗೆ ಧಾತು ಇದೆ, ಅಜಗತವು ಗಜಗತವು ಇದ್ದ ಹಾಗೆ ಹೋಗ್ಲಿಕ್ಕೆ ಮುಂದೆ ಹೋಗ್ತದೆ ಅಂತ ಅದರ ಅರ್ಥ. ಮತಂಗಜೋ ಗಜೋ ನಾಗ ಕುಂಜರ ವಾರಣ ಕರಿ ಅಂತ ಹೀಗೆ ಹಸ್ತಿ ಮತ್ತು ಕರಿ ಬೇಕಾದ್ರೆ ಪೂರ್ಣ 100% ಒಂದೇ ಅರ್ಥ ಅಂತ ಹೇಳ್ಬೋದು. ಯಾಕಂದ್ರೆ ಹಸ್ತ ಅಂದ್ರೂ ಕರ ಅಂದ್ರೂ ಸೊಂಡಿಲು ಅಂತಾನೆ ಅರ್ಥ. ಅದು ಉಳ್ಳದ್ದಾದ್ರಿಂದ ಹಸ್ತಿ ಮತ್ತು ಕರಿ. ಹೀಗೆ ಅವೆರಡು ಶಬ್ದಗಳನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಶಬ್ದಗಳು ಕೂಡ ಏಕಾರ್ಥಕನೇ. ಆದ್ರೂ ಕೂಡ ಅವುಗಳಿಗೆ ಆ ವಸ್ತುವಿನಲ್ಲಿರುವ ಇನ್ನೊಂದು ಏನೋ ವಿಶಿಷ್ಟವಾದ ಧರ್ಮ, ಇನ್ನೊಂದು ಶಬ್ದ ಹೇಳದೇ ಇರುವ ಒಂದು ಧರ್ಮವನ್ನು ಇದು ಹೇಳ್ತಿರ್ತದೆ. ಅದನ್ನು ಕಂಡಿರ್ತೇವೆ ನಾವು. ಇದು ಅನೇಕ ಕಡೆ ಹೀಗೇನೆ. ಅದೇ ನ್ಯಾಯವನ್ನು ಬ್ರಹ್ಮನಲ್ಲಿ ಕೂಡ ಅನುಸರಿಸಿದ್ರೆ ಸತ್ಯಂ ಜ್ಞಾನಂ ಅನಂತಂ ಇತ್ಯಾದಿ ಎಲ್ಲ ಶಬ್ದಗಳು ಬ್ರಹ್ಮನಲ್ಲಿ ಹೇಳ್ತೇವೆ. ಆದ್ರೆ ಅವು ಪರ್ಯಾಯ ಆಗಬಾರದು ಅಂತ ಆದರೆ ನಿರ್ದಿಷ್ಟವಾದ ಗುಣವೊಂದನ್ನು ಬ್ರಹ್ಮನಲ್ಲಿ ಹೇಳ್ತವೆ ಅಂತ ಹೇಳಬೇಕು. ಇಲ್ಲದೆ ಹೋದ್ರೆ ಪರ್ಯಾಯ ಆಗಿಬಿಡ್ತದೆ ಅಂತ ನಮ್ಮ ಆಕ್ಷೇಪ. ಏನೂ ಒಂದು ವೈಶಿಷ್ಟ್ಯವನ್ನೇ ಹೇಳೋದಿಲ್ಲ ಅಂದರೆ 100% ಅದು ಒಂದೇ ವಸ್ತುವನ್ನೇ ಹೇಳ್ತದೆ ಅಂದ್ರೆ ಅದು ಪರ್ಯಾಯವೇ ಆಗಬೇಕಾದಿತ್ತು ಅಂತ ನಮ್ಮ ತಾತ್ಪರ್ಯ. ಇದರಲ್ಲಿ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಲಕ್ಷಣ ಪದಾನಾಮಿತಿ ಭವೇತ್ ಸತ್ಯಜ್ಞಾನಾದಿ ಪದಾನಾಂ ಬ್ರಹ್ಮವಾಚಕತಾ ಯದಿ ಬ್ರಹ್ಮಗತ ವಿಶೇಷ ಅವಲಂಬನೇನ ಬ್ರಹ್ಮಣಿ ತೇಷಾಂ ಪ್ರವೃತ್ತಿ ಸ್ಯಾತ್. ಸತ್ಯಜ್ಞಾನ ಮೊದಲಾದ ಶಬ್ದಗಳು ಅವು ಬ್ರಹ್ಮನಿಗೆ ವಾಚಕ ಆಗ್ತಿದ್ದವು. ಯದಿ ಅಲ್ಲಿ ಬ್ರಹ್ಮ ಅವಾಚಕತ ಅಂತಿದೆ, ಅದು ಸರಿಯಲ್ಲ. ಬ್ರಹ್ಮವಾಚಕತ. ಸತ್ಯಜ್ಞಾನ ಮೊದಲಾದ ಶಬ್ದಗಳು ನೀವು ದ್ವೈತಿಗಳು ಹೇಳಿದಂತೆ ಬ್ರಹ್ಮನಿಗೆ ವಾಚಕ ಆಗಬಹುದಿತ್ತು. ಯಾವಾಗ ಅಂದ್ರೆ ಬ್ರಹ್ಮಗತ ವಿಶೇಷವನ್ನ ಆಧರಿಸಿಕೊಂಡು ಅವು ಬ್ರಹ್ಮನಲ್ಲಿ ಪ್ರವೃತ್ತವಾಗಿದ್ರೆ. ನಚೈವಂ ಹಾಗಿಲ್ಲೇ ಇಲ್ಲ. ಕಿಂನಾಮ ಇನ್ನೇನು ಅಂದ್ರೆ ತೇಷಾಂ ಬ್ರಹ್ಮ ಸ್ವರೂಪ ಮಾತ್ರ ಅವಲಂಬನೆಯನ, ಬ್ರಹ್ಮ ಸ್ವರೂಪವನ್ನು ಮಾತ್ರ ಅವಲಂಬಿಸಿಕೊಂಡು ಅವು ಪ್ರವೃತ್ತವಾಗಿವೆ. ಆದ್ದರಿಂದ ಲಕ್ಷಣನೇ ಗತಿ ಅಂತ ಅವ್ರ ತಾತ್ಪರ್ಯ. ಅದಕ್ಕೆ ಪರ್ಯಾಯ ತಾಪಾತಾತ್ ಪರ್ಯಾಯಣೇವ ಪ್ರಯೋಗ ಸ್ಯಾತ್ ಸಹ ಪ್ರಯೋಗೋ ನ ಸ್ಯಾತ್. ಅವುಗಳನ್ನು ಹೇಗೆ ಪ್ರಯೋಗ ಮಾಡಬೇಕು ಅಂದ್ರೆ ನಾವು ಕಲಶಮಾನಯ ಅಂತಂತೀವಿ, ಹೌದಾ? ಘಟಕಲಶಮಾನಯ ಅಂತ ಯಾರು ಅನ್ನೋದಿಲ್ಲ. ಘಟಂ ಕಲಶಂ ಅಂಚ ಆನಯ ಅಂತ ಯಾರು ಹೇಳೋದಿಲ್ಲ. ಯಾಕಂದ್ರೆ ಇದು ಒಂದನ್ನು ಪ್ರಯೋಗ ಮಾಡಿದರೆ ಸಾಕು, ಇನ್ನೊಂದು ಅರ್ಥ ತಾನಾಗೆ ತಿಳಿಯುತ್ತದೆ. ಅವು 100% ಪ್ರಯೋಗನೇ, ಅವು ಪರ್ಯಾಯ ಪದನೇ ಅವು. ಮತ್ತೆ ಆನೆಗೆ ಸಂಬಂಧಪಟ್ಟಂತೆ ಕೂಡ ಕುಂಜರಂ ವಾರಣಂಚ ಆನಯ ಅಂತ ಯಾರು ಹೇಳೋದಿಲ್ಲ. ಅದು ಒಂದನ್ನು ಮಾತ್ರ ಹೇಳ್ತಾರೆ. ಆದ್ರಿಂದ ಯಾವುದು ಭಿನ್ನ ಭಿನ್ನ ಅರ್ಥಕವಾದದ್ದು ಇದೆಯೋ ಅವುಗಳನ್ನು ಮಾತ್ರ ಒಟ್ಟಿಗೆ ಪ್ರಯೋಗ ಮಾಡ್ತಾರೆ. ಇನ್ನು ಯಾವುದು ಪೂರ್ಣ 100% ಪ್ರಯೋಗವೋ ಅದನ್ನು ಒಟ್ಟಿಗೆ ಪ್ರಯೋಗ ಮಾಡುವುದೇ ಇಲ್ಲ. ಸಹ ಪ್ರಯೋಗ ನಶ್ಯಾದೇವ. ಪರ್ಯಾಯಣ ಅಂದರೆ ಈಗ ಒಂದ್ಸರಿ ಪ್ರಯೋಗ ಮಾಡೋದು. ಈಗ ಕುಂಜರ ಮಾನಯ ಅಂತ ಪ್ರಯೋಗ ಮಾಡಿದೆ, ಅದನ್ನು ತಂದ ಮೇಲೆ ತಮ್ಮ ಗಜಂ ಬಧಾನ ಅದನ್ನು ಕಟ್ಟಲ್ಲಿ ಅಂತ ಹೇಳ್ತಾನೆ. ಈ ಥರ ಒಂದು ವಾಕ್ಯದಲ್ಲಿ ಒಂದು ಶಬ್ದ ಪ್ರಯೋಗ ಮಾಡಿದೆ, ಶ್ಲೋಕದಲ್ಲಿ ಹಾಗೆ ನಡೀತಿರ್ತದೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಪದ ಅವನಿಗೆ ನೆನಪಿಗೆ ಬರ್ತಿತ್ತೋ ಅದನ್ನು ಹೇಳ್ತಿರ್ತಾನಷ್ಟೆ. ಆದ್ರಿಂದ ಈಗೊಂದು ಆಗೊಂದು ಮುಂದೆ ಆಮೇಲೊಂದು ಈ ಥರ ಪರ್ಯಾಯಣ ಪ್ರಯೋಗ ಮಾಡಬೇಕು. ಅಲ್ಲಿ ಪರ್ಯಾಯೋಣ ಅಂತಿದೆ, ಅದನ್ನು ತಿದ್ಕೊಳ್ಳಿ. ಪರ್ಯಾಯಣ ಅಂತ ಸರಿ ಇದ್ರೆ ಬಿಟ್ಬಿಡಿ. ಒಟ್ಟಿಗೆ ಪ್ರಯೋಗ ಅಂತೂ ಮಾಡಬಾರ್ದು. ಒಟ್ಟಿಗೆ ಪ್ರಯೋಗ ಅದನ್ನ ಮಾಡುವುದರಿಂದ ಅರ್ಥ ಏನು ಅಂದ್ರೆ ಸ್ವಲ್ಪ ಅದರಲ್ಲಿ ಅರ್ಥ ವ್ಯತ್ಯಾಸ ಇದೆ. ಇಲ್ಲಿ ಒಂದು ವಿಷಯ ನಾವು ಅಬ್ಸರ್ವ್ ಮಾಡಬೇಕು. ಪರಮಾತ್ಮನ ಕುರಿತಾಗಿ 100% ಪರ್ಯಾಯ ಆದ್ರೂ ಅಥವಾ ಸ್ವಲ್ಪ ಅರ್ಥ ವ್ಯತ್ಯಾಸ ಇರುವಂತೆ ಅವು ಪರ್ಯಾಯ ಆದ್ರೂ ಅವುಗಳನ್ನು ಪ್ರಯೋಗ ಮಾಡ್ತಿರ್ತೇವೆ. ಈಗ ಉದಾಹರಣೆಗೆ ನಾವು ರಾಮ 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 ಅಂತ ನಮ್ಮ ಮಟ್ಟಕ್ಕೆ ನಾವು ಹೇಳ್ತಾ ಕೂತಿರ್ತೇವೆ. ಹರೇ ರಾಮ 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 ಹರೇ ಹರೇ ಅಂತ. ಅಥವಾ ಅದ್ಬಿಟ್ಟು ಬರೇ ರಾಮ 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 ಅಂತ ಹೇಳ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಅಲ್ಲಿ ರಾಮ ಅಂತ ಒಂದು ಹೆಸರು ಉಚ್ಚಾರ ಮಾಡಿದ್ದಕ್ಕೂ ಆಮೇಲೆ ಉಚ್ಚಾರ ಮಾಡಿದ್ದಕ್ಕೂ ಪೂರ ಒಂದೇ ಅರ್ಥ, ಏನು ಅರ್ಥ ವ್ಯತ್ಯಾಸವೂ ಇಲ್ಲ. ಕೇವಲ ಸ್ತೋತ್ರ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇರ್ತೇವೆ. ವಿಷ್ಣು ಸಹಸ್ರನಾಮ ವಿಶ್ವಂ ವಿಷ್ಣು ವಷಟ್ಕಾರೋ ಅಂತ ಎಲ್ಲವೂ ವಿಷ್ಣುವಿನ ನಾಮಗಳನ್ನ ಹೇಳ್ತಾ ಹೋಗ್ತದೆ. ಅಲ್ಲಿಯೂ ಕೂಡ ಒಂದೇ ಅರ್ಥವೇ ಎಲ್ಲದಕ್ಕೂ ಇದ್ರೂ ಕೂಡ, ಎಲ್ಲವೂ ಒಂದೇ ಅರ್ಥಕ್ಕೆ ವಾಚಕ ಆದರೂ ಕೂಡ ಅದು ಒಂದು ವಿಶಿಷ್ಟವಾದ ಅರ್ಥವನ್ನು ವಿಷ್ಣು ಅನ್ನೋದು ಹೇಳದೇ ಇರುವುದನ್ನು ವಿಶ್ವ ಅನ್ನೋದು ಹೇಳ್ತದೆ, ವಿಶ್ವ ಅನ್ನೋದು ಹೇಳದೇ ಇರುವುದನ್ನು ವಿಷ್ಣು ಅನ್ನೋದು ಹೇಳ್ತದೆ. ಹೀಗೆ ಬೇರೆ ಬೇರೆದು ಹೇಳ್ತಿರ್ತದೆ ಅಲ್ಲಿ. ಆದ್ರಿಂದಲೇ ವಾಸುದೇವ ಅಂತ ಏನಾದರೂ ವಿಷ್ಣು ಸಹಸ್ರನಾಮದಲ್ಲಿ 4 ಸರಿ ಬಂದಿದೆ ಅದು ಅಂತ ನೆನಪು.
ಅದು ಪ್ರತಿಯೊಂದು ಸರಿನೂ ಕೂಡ ಬೇರೆ ಬೇರೆ ಅರ್ಥವನ್ನೇ ಹೇಳ್ತದೆ. ಒಂದು ವಿಷ್ಣು ಸಹಸ್ರನಾಮ ಶಬ್ದಕ್ಕೆ ಕನಿಷ್ಠ 100 ಅರ್ಥ ಇದೆ ಅಂತ ಇಟ್ಕೊಂಡ್ರೆ ವಾಸುದೇವ ಅನ್ನೋ ಶಬ್ದಕ್ಕೆ 400 ಅರ್ಥಗಳೇ ಇವೆ. ಹಾಗೆ ಅದಕ್ಕೆ ಅದರ ಮಹತ್ವವನ್ನು ಕೂಡಿಸ್ಬೇಕು. ಆದರೂ ಬ್ರಹ್ಮನಲ್ಲಿ ನೀವು ಬರೇ ರಾಮ 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 ಅಂತ ಹೇಳಿದ್ರು ಕೂಡ ಅದು ಪುಣ್ಯ ಪ್ರಾಪ್ತಿಗಾಗಿ ಹಾಗೆ ಹೇಳಿದ್ದು ನಡೀತದೆ. ವ್ಯವಹಾರದಲ್ಲಿ ನಾವು ಆ ಥರ ರಾಮನಾಮ ಉಚ್ಚಾರ ಮಾಡಬೇಕು, ಯಾವತ್ತು ಭಗವಂತ ನಾಮಸ್ಮರಣೆ ಮಾಡ್ತಾ ಇರಬೇಕು, ಅಥವಾ ಪುಸ್ತಕದಲ್ಲಿ ರಾಮ ರಾಮ ಅಂತ ಬರಿತಿರ್ತಾರೆ ಕೆಲವರು, ಹಾಗೆ ಬರಿಬಹುದು. ಆದರೆ ವೇದ ಕೊನೆಯಿಂದ ಮೊದಲಿನ ತನಕ ಅಗ್ನಿಮೇಳೆ ಪುರೋಹಿತಮನ್ನುವಲ್ಲಿಂದ ಪ್ರಾರಂಭ ಮಾಡಿಕೊಂಡು ಅಗ್ನಿ 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 ಅಂತಲೇ ಹೇಳ್ತಾ ಕೂತ್ರೆ ಅಂಥ ವೇದದಿಂದ ನಮ್ಗೆ ಉಪಯೋಗ ಏನು? ನಾವು ನಾಮಸ್ಮರಣೆ ಮಾಡುವುದು ಬೇರೆ, ವೇದ ನಮಗೆ ಒಂದು ಅಪೂರ್ವವಾದ ಅರ್ಥವನ್ನು ಹೇಳಬೇಕಲ್ಲ. ಬರೀ ನಾಮಸ್ಮರಣೆಗಾಗಿರೋದಲ್ಲ ವೇದ. ಅದರಿಂದ ಒಟ್ಟಿಗೆ ಅದು ಪ್ರಯೋಗ ಮಾಡಿದೆ ಅಂದರೆ ಅವಕ್ಕೆ ಬೇರೆ ಬೇರೆ ಅರ್ಥ ಇದೆ ಅಂತಲೇ ಅರ್ಥ. ಸತ್ಯ, ಜ್ಞಾನ, ಅನಂತ, ವಿಜ್ಞಾನ, ಆನಂದ, ಬ್ರಹ್ಮ, ಹೀಗೆಲ್ಲದಕ್ಕೂ ಕೂಡ ಅದಕ್ಕೆ ಬೇರೆ ಬೇರೆ ಅರ್ಥ ಇದೆ ಅಂತಲೇ ಆ ವೇದಕ್ಕೊಂದು ನಾವು ಸಾಫಲ್ಯವನ್ನು ತೋರಿಸ್ಬೇಕು ಅಂತ ಅದರ ತಾತ್ಪರ್ಯ. ಸೈಂಧವ ಕುದುರೆ ಅಂತ ಏನೋ ಹೇಳಲಿಕ್ಕೆ ಹೋದನಲ್ಲ, ಅದನ್ನ ಹೇಳುವುದು ನನಗೂ ತಾತ್ಪರ್ಯ ಇದ್ದಿದ್ದಿಲ್ಲ. ಅದು ಯಾವುದೋ ಮಾತಿನ ಹೋಗದಲ್ಲಿ ಹೇಳಿಬಿಟ್ಟೆ ಅಷ್ಟೆ. ಅದೇನಲ್ಲಿ ಅನಗತ್ಯ. ಮತ್ತು ಅದನ್ನ ಇಲ್ಲಿ ಹೇಗೆ ಹೊಂದಿಸ್ಬೇಕು ಅಂದರೆ ಅವರೊಂದು ಏನೋ ಅಭಿಪ್ರಾಯ ಇಟ್ಕೊಂಡು ಹೇಳಿರ್ತಾರೆ, ನಮಗೇನು ಅದು ಬೇಕಾಗಿಲ್ಲ ಅಂತ ಕಾಣಿಸ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.